Hello, dear children. Heartily welcome to the class. In previous class, we already studied about lesson like Jamaican fragment. It is a prose of third unit. The name of third unit is Universal Brotherhood. Dear students, this unit has a poem like No Men Are Foreign, written by James Kirkup. So, let us we are going to discuss about poem No Men Are Foreign. This unit has a poem No Men Are Foreign written by James Kirkup. So dear students, let us we are going to discuss about our poet James Kirkup. James Kirkup was born in April 23, 1918 and died in 10 May 2009. He was a prolific writer. He was a prolific English poet, translator, and travel writer. He wrote over 30 books, including autobiographies, novels, and plays. He started writing simple verse and rhymes from the age of 6. Marsden Boy, a poem, and play Strindberg, a play, are his contributions. He was honored by many countries. ಈ ನೋ ಮೆನ್ ಆರ್ ಫಾರಿನ್ ಅನ್ನುವಂತಹ ಪದ್ಯವನ್ನು ಬರೆದವರು ಜೇಮ್ಸ್ ಕಿರ್ಕಪ್. ಅವರ ಕುರಿತಾಗಿ ಸ್ವಲ್ಪ ಇಲ್ಲಿ ಬ್ರೀಫ್ ಇಂಟ್ರೊಡಕ್ಷನ್ ಐತಿ, ಅದನ್ನೀಗ ನಾವು ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಸೊ ಜೇಮ್ಸ್ ಕಿರ್ಕಪ್ ಅವರು ಹುಟ್ಟಿದ್ದು ಯಾವಾಗಂತಂದ್ರೆ 23 ಏಪ್ರಿಲ್ 1918, 23 ಏಪ್ರಿಲ್ 1918ರಲ್ಲಿ ಜೇಮ್ಸ್ ಕಿರ್ಕಪ್ರವರು ಹುಡ್ತಾರ. ಹಾಗೆ ಇವರು ನಿಧನ ಹೊಂದಿದ್ದು 10 ಮೇ 2019, 2009 ಮೇ 10ರಂದು ನಿಧನವನ್ನು ಹೊಂದ್ತಾರೆ. ಹಿ ವಾಸ್ ಪ್ರೊಲಿಫಿಕ್ ಇಂಗ್ಲಿಷ್ ಪೋಯೆಟ್. ಇವರು ಒಬ್ಬ ಇಂಗ್ಲಿಷ್ ಸಾಹಿತ್ಯದ ಸಂಪದ್ಭರಿತ ಕವಿಯಾಗಿದ್ದರು. ಹಾಗೆ ಟ್ರಾನ್ಸ್ಲೇಟರ್ ಆ್ಯಂಡ್ ಟ್ರಾವೆಲ್ ರೈಟರ್, ಪ್ರವಾಸಿ ಬರಹಗಾರರು ಆಗಿದ್ದರು ಮತ್ತು ತುರ್ಜುಮೆಗಾರರು ಆಗಿದ್ದರು. ಹಿ ರೋಟ್ ಓವರ್ 30 ಬುಕ್ಸ್ ಇನ್ಕ್ಲೂಡಿಂಗ್ ಆಟೋಬಯೋಗ್ರಫೀಸ್, ನೋವೆಲ್ಸ್ ಆ್ಯಂಡ್ ಪ್ಲೇಸ್. ಇವರು 30ಕ್ಕಿಂತಲೂ ಹೆಚ್ಚು ಪುಸ್ತಕಗಳನ್ನು ಬರೀತಾರೆ. ಅವು ಏನನ್ನು ಒಳಗೊಂಡಿದ್ದು ಅಂತಂದ್ರೆ ಆತ್ಮಚರಿತ್ರೆ, ಕಾದಂಬರಿ ಹಾಗೂ ನಾಟಕಗಳನ್ನು ಒಳಗೊಂಡ ಪುಸ್ತಕಗಳನ್ನು ಬರೀತಾರೆ. ಹಿ ಸ್ಟಾರ್ಟೆಡ್ ರೈಟಿಂಗ್ ಸಿಂಪಲ್ ವರ್ಸಸ್ ಆ್ಯಂಡ್ ರೈಮ್ಸ್ ಫ್ರಮ್ ದ ಏಜ್ ಆಫ್ 6. ಮಾರ್ಸ್ಡನ್ ಬಾಯ್, ಅ ಪೋಯಮ್ ಆ್ಯಂಡ್ ಅ ಪ್ಲೇ, ಸ್ಟಿನ್ಬರ್ಗ್, ಅ ಪ್ಲೇ. ಇವರು 2 ಕೊಡುಗೆಗಳನ್ನು ಇಂಗ್ಲಿಷ್ ಸಾಹಿತ್ಯಕ್ಕೆ ಕೊಡ್ತಾರೆ. ಆ 2 ಕೊಡುಗೆಗಳು ಅಪಾರವಾದ ಹೆಸರನ್ನು ಮಾಡಿರ್ತಾವೆ. ಆ 2 ಕೊಡುಗೆಗಳು ಯಾವಂತಂದ್ರೆ ಮಾರ್ಸ್ಡನ್ ಬಾಯ್ ಅನ್ನುವಂಥ ಒಂದು ಪದ್ಯವನ್ನು, ಹಾಗೆ ಒಂದು ನಾಟಕ ಸ್ಟಿನ್ಬರ್ಗ್ ಅ ಪ್ಲೇ ಅನ್ನುವಂತಹ ಒಂದು ನಾಟಕವನ್ನು ಕೊಡುಗೆಯಾಗಿ ಇಂಗ್ಲಿಷ್ ಸಾಹಿತ್ಯಕ್ಕೆ ನೀಡ್ತಾರೆ. ಹಿ ವಾಸ್ ಆನರ್ಡ್ ಬೈ ಮೆನಿ ಕಂಟ್ರೀಸ್. ಹಲವಾರು ದೇಶಗಳಿಂದ ಗೌರವವನ್ನು ಪಡೆದಿದ್ದಾರೆ. ಇನ್ ದಿಸ್ ಪೋಯಮ್ ದ ಪೋಯೆಟ್ ಗಿವ್ಸ್ ಅಸ್ ಅ ಮೆಸೇಜ್ ಅಬೌಟ್ ಯೂನಿವರ್ಸಲ್ ಬ್ರದರ್ಹುಡ್. ಈ ಒಂದು ಕವಿತೆಯಲ್ಲಿ ಅಥವಾ ಈ ಒಂದು ಪದ್ಯದಲ್ಲಿ ಕವಿ ನಮಗೆ ವಿಶ್ವ ಭ್ರಾತೃತ್ವದ ಕುರಿತಾಗಿ ಸಂದೇಶವನ್ನು ನೀಡ್ತಾರೆ. ಸೊ ಅವರು ಏನು ಹೇಳ್ಯಾರ ಅನ್ನೋದನ್ನು ಈಗ ನಾವು ಪೋಯಮ್ ಥ್ರೂ ಕಲಿಯೋಣ. ಇವರು ಜೇಮ್ಸ್ ಕಿರ್ಕಪ್. ಹಿಯರ್ ದ ಪೋಯೆಟ್ ಸೇಸ್ ಇನ್ ದ ಫಸ್ಟ್ ಸ್ಟಾಂಜಾ ಆಫ್ ಅವರ್ ಪೋಯಮ್, Remember, no men are strange, no country is foreign. Beneath all uniforms, a single body breathes like ours. The land our brothers walk upon is earth like this, in which we all shall lie. In the first stanza, what our poet says. According to the poet, we must remember that no man is strange and no country is foreign. Though our appearance are different, we are all union, the same manner. The whole earth on which our brothers walk is one. All of us die in the same earth. ಈ ಒಂದು ಪ್ರಥಮ ನುಡಿಯಲ್ಲಿ ಕವಿ ಏನನ್ನ ಹೇಳಲಿಕ್ಕೆ ಇಚ್ಛಿಸ್ತಾರೋ ಅಂತಂದ್ರೆ, ರಿಮೆಂಬರ್ ನೋ ಮೆನ್ ಆರ್ ಸ್ಟ್ರೇಂಜ್. ನಾವು ನೆನಪಿಟ್ಕೋಬೇಕು. ಏನು ನೆನಪಿಟ್ಕೋಬೇಕು ಅಂತಂದ್ರೆ, ನೋ ಮೆನ್ ಆರ್ ಸ್ಟ್ರೇಂಜ್ ಆ್ಯಂಡ್ ನೋ ಕಂಟ್ರಿ ಈಸ್ ಫಾರಿನ್. ದೋ ಅವರ್ ಅಪಿರಿಯನ್ಸ್ ಆರ್ ಡಿಫ್ರೆಂಟ್. ನಾವು ನೋಡಲಿಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ಬಹುದು. ಬಟ್ ವಿ ಆರ್ ಆಲ್ ಯೂನಿಯನ್. ನಾವು
ಎಲ್ಲರೂ ಸೇರಿ ಒಂದೇ ಒಕ್ಕೂಟದಲ್ಲಿ ಒಂದೇ ಭೂಮಿಯಲ್ಲಿ ಬದುಕಾಕತ್ತೀವಿ. ಇಸ್ ಬ್ರದರ್ಸ್ ಅವರ್ ದ ಲ್ಯಾಂಡ್ ಅವರ್ ಬ್ರದರ್ಸ್ ವಾಕ್ ಅಪಾನ್ ಈಸ್ ಅರ್ತ್ ಲೈಕ್ ದಿಸ್. ಆಲ್ ಯೂನಿಯನ್ ದ ಸೇಮ್ ಮ್ಯಾನರ್ ದ ಹೋಲ್ ಅರ್ತ್ ಆನ್ ವಿಚ್ ಅವರ್ ಬ್ರದರ್ಸ್ ವಾಕ್ ಈಸ್ ಒನ್. ನಮ್ಮ ಸಹೋದರರು ಸಹಿತ ನಾವು ನಡೆದಾಡೋ ಭೂಮಿ ಮೇಲನ ನಡೆದಾಡ್ತಾರೆ. ಇನ್ ವಿಚ್ ವಿ ಆಲ್ ಶಾಲ್ ಲೈ. ನಾವು ಇದೇ ಭೂಮಿಯಲ್ಲಿನ ಏನಾಗಬೇಕು, ಸಾಯಬೇಕು. ಅವರು ಇದೇ ಭೂಮಿಯಲ್ಲೇ ಸಾಯಬೇಕು, ನಾವು ಇದೇ ಭೂಮಿಯಲ್ಲೇ ಸಾಯಬೇಕು. ಅವ್ರೇನು ಹೋಗಿ ಆಕಾಶದಾಗ ಜೀವ ಬಿಡಂಗಿಲ್ಲ, ನಾವು ಇಲ್ಲೇ ಜೀವ ಬಿಡ್ತೀವಿ, ಅವರು ಇಲ್ಲೇ ಜೀವ ಬಿಡ್ತಾರೆ. ಸೊ ಏನು ಅಂತಂದ್ರೆ ಇಲ್ಲಿ ಯಾರು ಅಪರಿಚಿತರಲ್ಲ, ಯಾರು ಮ್ಯಾಲಲ್ಲ, ಯಾರು ಕೆಳಗಿಲ್ಲ, ಎಲ್ಲರೂ ಒಂದೇ, ನಾವೆಲ್ಲ ಸಹೋದರರು ಅನ್ನುವಂಥ ಭಾವನೆಯನ್ನು ಕವಿ ಪ್ರಥಮ ಒಂದು ನುಡಿಯಲ್ಲಿ ಹೇಳ್ತಾರೆ. ಸೊ ವಾಟ್ ಹಿ ಟೆಲ್ಸ್ ಇನ್ ಸೆಕೆಂಡ್ ಸ್ಟಾಂಜಾ. Let us we are moving second stanza of our poem. They too aware of sun and air and water are fed by peaceful harvests, by war's long winter starved. Their hands are ours, and in their lines we read a labor not different from our own. What the poet is proposing in the second stanza, he tells us people of other countries also know about the sun and air and water. They have faced many difficulties and lived without food. Their hands are ours, their labor is not different from ours. ಈ ಒಂದು ಸೆಕೆಂಡ್ ಸ್ಟಾಂಜಾ ಒಳಗೆ ಕವಿ ಏನು ಹೇಳಲ್ಪಡ್ತಾರೋ ಅಂತಂದ್ರೆ, ಅವರಿಗೂ ಸಹಿತ ಬೇರೆ ಒಂದು ಕಂಟ್ರಿ ಅಥವಾ ಬೇರೆ ಕಂಟ್ರಿ ಅಂಥೇಳಿ, ಬೇರೆ ದೇಶ ಅಂಥೇಳಿ ಅಥವಾ ಫಾರಿನ್ ಅಂಥೇಳಿ ನಾವೇನು ಕರಿತೀವಲ್ಲ, ಆ ಕಂಟ್ರಿ ಒಳಗೂ ಸಹಿತ ಅವರಿಗೂ ಅಲ್ಲಿದ್ದವರಿಗೂ ಏನು ಗೊತ್ತೈತಿ, ಸೂರ್ಯ, ಗಾಳಿ ಮತ್ತು ನೀರುಗಳ ಬಗ್ಗೆ ಅವರಿಗೂ ಅರಿವೈತಿ. ನಮಗೂ ಗೊತ್ತೈತಿ, ಅವ್ರಂಗೆ ನಮ್ಮಲ್ಲಿ ನೀರು ಯಾವ ರೀತಿ ಇರ್ತೈತೋ ಅವರಲ್ಲಿ ನೀರು ಅದೇ ರೀತಿ ಇರ್ತೈತಿ, ನಮ್ಮಲ್ಲಿ ಸೂರ್ಯ ಯಾವ ರೀತಿ ಇರ್ತಾನೋ ಅವರಲ್ಲಿ ಅದೇ ರೀತಿ ಇರ್ತಾನೆ. ಸೂರ್ಯ ಅವರಲ್ಲಿ ಚೌಕಾಕಾರವಾಗಿ ಕಾಣಂಗಿಲ್ಲ, ನಮ್ಮಲ್ಲಿ ಹೆಂಗೆ ರೌಂಡ್ ಕಾಣ್ತಾನೆ ಹಂಗೆ ಅವರಲ್ಲಿನೂ ರೌಂಡ್ ಕಾಣ್ತಾನೆ. ಸೊ ಕವಿ ಏನು ಹೇಳಲು ಇಷ್ಟಪಡ್ತಾರ ಅಂತಂದ್ರೆ, ಅವರಿಗೂ ಸೂರ್ಯ, ಗಾಳಿ ಮತ್ತು ನೀರುಗಳ ಬಗ್ಗೆ ಅರಿವಿದೆ. ದೇ ಹ್ಯಾವ್ ಫೇಸ್ಡ್ ಮೆನಿ ಡಿಫಿಕಲ್ಟೀಸ್ ಆ್ಯಂಡ್ ಲಿವ್ಡ್ ವಿತೌಟ್ ಫುಡ್. ಅವರೂ ಸಹಿತ ಏನು ನಮ್ಮ ಥರಾನ ಬಡತನವನ್ನು ಅನುಭವಿಸ್ಯಾರ, ಹಾಗೆ ಸಾಹುಕಾರು ಅದಾರ. ಎಲ್ಲ ಕಡೆ, ಎಲ್ಲ ಭೂಮಿ ಮೇಲೂ ಎಲ್ಲ ಕಡೆ ಈ ಥರದ ಜನರು ಇದ್ದಾರ. ಅದಕ್ಕೆ ಪೋಯೆಟ್ ಹೇಳ್ತಾರೆ, ದೇ ಹ್ಯಾವ್ ಫೇಸ್ಡ್ ಆರ್ ಫೆಡ್ ಬೈ ಪೀಸ್ಫುಲ್ ಹಾರ್ವೆಸ್ಟ್ ಬೈ ವಾರ್ಸ್ ಲಾಂಗ್ ವಿಂಟರ್ ಸ್ಟಾರ್ಡ್. ಅವರು ದೀರ್ಘಕಾಲದ ಚಳಿಗಾಲವನ್ನು ಅನುಭವಿಸ್ಯಾರ, ಅದೇ ರೀತಿ ಹಸಿವಿನಿಂದನೂ ಬೆಳಲ್ಯಾರ ನಮ್ಮ ಥರ. ದೇರ್ ಹ್ಯಾಂಡ್ಸ್ ಆರ್ ಅವರ್ಸ್ ಆ್ಯಂಡ್ ಇನ್ ದೇರ್ ಲೈನ್ಸ್ ವಿ ರೆಡ್. ದೇರ್ ಹ್ಯಾಂಡ್ಸ್ ಆರ್ ಅವರ್ಸ್, ಅವರ ಅಂದ್ರೆ ನಮ್ಮ ಥರ ನಾವು ಯಾವ ರೀತಿ ದುಡಿದು ತಿಂತೀವೋ ಅವರು ಸಹಿತ ದುಡಿಮೆ ಮಾಡಿನ ತಿಂತಾರೆ. ಅವರೇನು ನಮಗಿಂತ ಡಿಫ್ರೆಂಟ್ ಇಲ್ಲ. ಲೇಬರ್ ನಾಟ್ ಡಿಫ್ರೆಂಟ್ ಫ್ರಮ್ ಅವರ್ ಓನ್. ನಾವು ಯಾವ ರೀತಿ ನಮ್ಮ ಕೆಲಸವನ್ನು ಮಾಡ್ತೀವಿ, ನಾವು ಯಾವ ರೀತಿ ಕಾರ್ಮಿಕರದೀವೋ ಸೇಮ್ ಅವರು ಕಾರ್ಮಿಕರ ಅದಾರ ಅಂಥೇಳಿ ಹೇಳ್ತಾರೆ. ಇನ್ ಥರ್ಡ್ ಸ್ಟಾಂಜಾ ವಾಟ್ ದ ಪೋಯಿಟ್ ಸೇಸ್. ರಿಮೆಂಬರ್ ದೇ ಹ್ಯಾವ್ ಐಸ್ ಲೈಕ್ ಅವರ್ಸ್ that wake or sleep and strength that can be owned by love. In every land is common life that all can recognize and understand. In the third stanza, the poet convey like this: they have the same eyes as ours, by which we can sleep and awake. If we want to win the strength that can be done only by love. Men leads common life in every country. All of them recognize one another, understand. ಏನು ಹೇಳ್ತಾರೆ ಕವಿ ಥರ್ಡ್ ಸ್ಟಾಂಜಾದೊಳಗೆ ಅಂತಂದ್ರೆ, ರಿಮೆಂಬರ್ ದೇ ಹ್ಯಾವ್ ಐಸ್ ಲೈಕ್ ಅವರ್ಸ್ ದ್ಯಾಟ್ ವೇಕ್ ಆರ್ ಸ್ಲೀಪ್. ನಮ್ಮ ಥರ ಅವರು ಮಲ್ಕೊಳ್ಳಿಕ್ಕೆ ಮತ್ತು ಏಳಿಕೆ ಸೇಮ್ ಕಣ್ಣುಗಳನ್ನು ಹೊಂದ್ಯಾರ. ಅವ್ರಿಗೇನು ಮುಖದೊಳಗೆ 3 ಕಣ್ಣಿಲ್ಲ, ನಮ್ಮ ಥರ 2 ಕಣ್ಣದಾವ. ಆ್ಯಂಡ್ ಸ್ಟ್ರೆಂತ್ ದ್ಯಾಟ್ ಕ್ಯಾನ್ ಬಿ ಓನ್ ಬೈ ಲವ್. ನಾವು ನಮ್ಮ ಶಕ್ತಿ ಏನು ಅಂತಂದ್ರೆ ಅದು ಓನ್ಲಿ ಬೈ ಲವ್. ವಿ ಕ್ಯಾನ್ ವಿನ್ ಎವ್ರಿಥಿಂಗ್ ಇನ್ ದಿಸ್ ವರ್ಲ್ಡ್ ಓನ್ಲಿ ಬೈ ಅನ್ಕಂಡೀಷ್ನಲ್ ಲವ್. ಪ್ರೀತಿಯಿಂದ ಮಾತ್ರ ನಾವು ಎಲ್ಲವನ್ನು ಗೆಲ್ಲಲಿಕ್ಕೆ ಸಾಧ್ಯ, ಹೊರತಾಗಿ ದ್ವೇಷದಿಂದ ದ್ವೇಷವನ್ನು ಗೆಲ್ಲಕ್ಕಾಗಂಗಿಲ್ಲ, ದ್ವೇಷದಿಂದ ಪ್ರೀತಿಯಿಂದನೂ ಗೆಲ್ಲಕ್ಕಾಗಂಗಿಲ್ಲ. ಆದರೆ ಪ್ರೀತಿಯಿಂದ ಎಲ್ಲವನ್ನು ಗೆಲ್ಲಲು ಸಾಧ್ಯ ಅನ್ನುವಂತಹ ಒಂದು ಸಂದೇಶವನ್ನು ಈ ಒಂದು ನುಡಿ ನಮಗೆ ತಿಳಿಸಿಕೊಡ್ತೈತಿ. ಇನ್ ಎವ್ರಿ ಲ್ಯಾಂಡ್ ಈಸ್ ಕಾಮನ್ ಲೈಫ್. ಇನ್ ಎವ್ರಿ ಲ್ಯಾಂಡ್ is common life. Man leads common life in every country.
ನಾವು ಯಾವ ರೀತಿ ಕಾಮನ್ನಾಗಿ ಬದುಕ್ತೀವೋ ಅದೇ ರೀತಿ ಪ್ರತಿಯೊಂದು ದೇಶದಲ್ಲಿಯೂ ಮನುಷ್ಯರು ಬದುಕ್ತಾರೆ. ಸೊ ಆಲ್ ಆಫ್ ದೆಮ್ ರೆಕಗ್ನೈಸ್ ಒನ್ ಅನದರ್ ಅಂಡರ್ಸ್ಟ್ಯಾಂಡ್. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಎಲ್ಲರೂ ಒಂದೇ ಅನ್ನುವಂಥ ಭಾವನೆಯನ್ನು ನಾವು ಅರ್ಥ ಮಾಡ್ಕೋಬೇಕು ಅನ್ನುವಂಥ ಮಾತನ್ನು ಥರ್ಡ್ ಸ್ಟಾಂಜಾದೊಳಗೆ ಪೋಯೆಟ್ ಪ್ರಸ್ತುತಪಡಿಸ್ತಾರೆ. ನೆಕ್ಸ್ಟ್ ವಾಟ್ ಹಿ ಟೆಲ್ಸ್ ಇನ್ ಫೋರ್ತ್ ಸ್ಟಾಂಜಾ. ಲೆಟ್ ಅಸ್ ರಿಮೆಂಬರ್ ವೆನ್ಎವರ್ ವಿ ಆರ್ ಟೋಲ್ಡ್ to hate our brothers, it is ourselves that we shall dispose, betray, condemn. Remember who take arms against each other. We should remember whenever we are told to hate our brothers, we disown, betray, condemn. If we wage wars against each other, we will spoil the pure earth. Here the poet says, let us remember when we are told to hate our brothers. ನಾವು ಯಾವಾಗ ನಮ್ಮ ಬ್ರದರ್ಸನ್ನು, ನಮ್ಮ ಸಹೋದರರನ್ನು ಹೇಟ್ ಮಾಡಬೇಕು ಅನ್ಕೋತೀವೋ, ಇಟ್ಸ್ ಅವರ್ ಸೆಲ್ವ್ಸ್, ಅದು ನಮ್ಮಷ್ಟಕ್ಕೆ ನಮ್ಗೆ ಬಂದಿರ್ತೈತಿ. ದಟ್ ವಿ ಶಾಲ್ ಡಿಸ್ಪೋಸಸ್, ಬಿಟ್ರೆ, ಕಾಂಡಮ್. ಆದರೆ ಅದನ್ನು ನಾವು ಖಂಡಿಸಬೇಕು. ಬಿಟ್ರೆ ಅಂತಂದ್ರೆ ಅದೊಂದು ವಿಶ್ವಾಸಘಾತವಾದ ಕೆಲಸ ಆಗಿರ್ತೈತಿ. ಯಾಕಂದ್ರೆ ನಮ್ಮ ಅಣ್ಣ ತಮ್ಮಂದ್ರ ಮಧ್ಯೆ ನಾವೇ ಜಗಳಾಡೋದು ವಿಶ್ವಾಸಘಾತನೇ ಆಗುತ್ತೆ. ಹಾಗಾಗಿ ಆ ವಿಶ್ವಾಸಘಾತದ ಕೆಲಸವನ್ನು ನಾವು ಖಂಡಿಸಬೇಕು. ರಿಮೆಂಬರ್ ವಿ ಹೂ ಟೇಕ್ ಆರ್ಮ್ಸ್ ಅಗೇನೆಸ್ಟ್ ಈಚ್ ಅದರ್. ನೆನಪಿಟ್ಕೋರಿ, ನಾವು ಅಕಸ್ಮಾತ್ತಾಗಿ ನಾವೇ ಜಗಳಾಡಕತ್ತಿದ್ದೀವಿ ಅಂದ್ರೆ ವಾಟ್ ವಿಲ್ ಹ್ಯಾಪನ್? ಇಟ್ ಈಸ್ ದ ಹ್ಯೂಮನ್ ಅರ್ತ್ ದ್ಯಾಟ್ ವಿ ಡಿಫೈಲ್. ಅವರ್ ಹೆಲ್ಸ್ ಆಫ್ ಫೈರ್ ಆ್ಯಂಡ್ ಡಸ್ಟ್ ಔಟ್ರೇಜ್ ದ ಇನ್ನೋಸೆನ್ಸ್ ಆಫ್ ಏರ್ ದ್ಯಾಟ್ ಈಸ್ ಎವ್ರಿವೇರ್ ಅವರ್ ಓನ್. ರಿಮೆಂಬರ್ ನೋ ಮೆನ್ ಆರ್ ಫಾರೆನ್ ಆ್ಯಂಡ್ ನೋ ಕಂಟ್ರಿ ಸ್ಟ್ರೇಂಜ್. ಇಫ್ ವಿ ವೇಜಸ್ ವಾರ್ಸ್ ಅಗೇನೆಸ್ಟ್ ಈಚ್ ಅದರ್, ನಾವು ಒಂದು ವೇಳೆ ನಮ್ಮಷ್ಟಕ್ಕೆ ನಾವು ಜಗಳಾಡಕತ್ತಿದ್ದೀವಿ ಅಂತಂದ್ರೆ ವಿ ವಿಲ್ ಸ್ಪಾಯ್ಲ್ ದ ಪ್ಯೂರ್ ಅರ್ತ್. ನಾವು ಪರಿಶುದ್ಧವಾದ ಭೂಮಿಯನ್ನು ಹಾಳಿಡ್ಸಿದಂಗೆ ಆಗ್ತೈತಿ. ನೀವು ಕೇಳಿರಬಹುದು, ಸೆಕೆಂಡ್ ವರ್ಲ್ಡ್ ವಾರ್ ಒಳಗೆ ಎಷ್ಟೋ ನಾಶಗಳಾಗಿಬಿಟ್ಟು ಜಪಾನ್ನ ಹಿರೋಸಿಮಾ ಮತ್ತು ನಾಗಾಸಾಕಿ ಒಳಗೆ ಇವತ್ತಿನವರೆಗೂ ಅಲ್ಲಿ ಪರಿಸ್ಥಿತಿ ಸುಧಾರಣೆ ಆಗಿಲ್ಲ. ಅದೇ ರೀತಿ ನಾವು ಪರಿಶುದ್ಧವಾದ ಭೂಮಿಯನ್ನು ಒಂದು ಯುದ್ಧ ಅನ್ನುವಂತಹ ಒಂದೇ ಒಂದು ಭಾವನೆಯಿಂದ ನಾವೇನು ಮಾಡಾಕತ್ತೀವಿ, ಇವತ್ತಿನ ದಿನಮಾನದೊಳಗೆ ಹಾಳು ಮಾಡ್ತೀವಿ ಅನ್ನುವಂಥ ಮಾತನ್ನು ಪೋಯೆಟ್ ಹೇಳತ್ತಾರ. ಆ್ಯಂಡ್ ಅವರ್ ಹೇಟ್ರೆಡ್, ಅವರ್ ವಾರ್ಸ್, ಅವರ್ ಕ್ರೂವೆಲ್ ಆ್ಯಕ್ಟ್ಸ್ ಹಾರ್ಮ್ ಇನ್ನೋಸೆಂಟ್ ಪೀಪಲ್. ಇದು ಯಾರ ಮೇಲೆ ಹೆಚ್ಚಾಗಿ ಪರಿಣಾಮ ಬೀರ್ತೈತಿ? ನಮ್ಮ ಕ್ರೂರತನ, ನಮ್ಮ ಯುದ್ಧದ ಭಾವನೆಗಳು ಯಾರ ಮೇಲೆ ಜಾಸ್ತಿ ಪ್ರಭಾವ ಬೀರ್ತೈತಿ ಅಂತಂದ್ರೆ ಇಟ್ ಈಸ್ ಎಫೆಕ್ಟ್ ಆನ್ ಇನ್ನೋಸೆಂಟ್ ಪೀಪಲ್. ಯಾರು ಮುಗ್ಧರದಾರಲ್ಲ, ಮುಗ್ಧ ಜನಗಳ ಮೇಲೆ ಇದೊಂದು ಅಪರಿಮಿತವಾದ ಪ್ರಭಾವವನ್ನು ಬೀರುತ್ತೆ. ದ ಏರ್ ವಿಚ್ ಈಸ್ ಎವ್ರಿವೇರ್ ಈಸ್ ಅವರ್ಸ್, ವಿ ಸ್ಪಾಯ್ಲ್. ನಾವೇನಿವತ್ತು ಗಾಳಿಯನ್ನು ಅಶುದ್ಧಿ ಮಾಡತ್ತೀವಲ್ಲ, ಅದು ಯಾವುದು ನಮ್ಮದೇ ಆದ ಗಾಳಿ ಇದೆ. ಸೊ ಎಲ್ಲರಿಗೂ ಉಸಿರಾಡಲಿಕ್ಕೆ ಒಂದೇ ತರಹದ ಗಾಳಿಯನ್ನು ದೇವರು ಕರುಣಿಸಿದ್ದಾನೆ ಅಂತ ಕವಿ ಹೇಳ್ತಾರೆ. ದೇರ್ ಫೋರ್ ವಿ ಶುಡ್ ರಿಮೆಂಬರ್ ಇನ್ ದಿಸ್ ವರ್ಲ್ಡ್ ದೇರ್ ಆರ್ ನೋ ಫಾರಿನರ್ಸ್ ಆ್ಯಂಡ್ ಕಂಟ್ರಿ ಈಸ್ ಸ್ಟ್ರೇಂಜ್. ಹಾಗಾಗಿ ನಾವು ಒಂದನ್ನು ನೆನಪಿಟ್ಕೋಬೇಕಾದ ಸಂಗತಿ ಏನು ಅಂತಂದ್ರೆ, ಇಲ್ಲಿ ಯಾರೂ ಹೊರಗಿನವರಲ್ಲ, ಯಾರೂ ವಿದೇಶಿಗರಲ್ಲ, ಹಾಗೆ ಯಾವ ಕಂಟ್ರಿನೂ ನಮಗೆ ಅಥವಾ ಯಾವ ದೇಶನೂ ನಮಗೆ ಅಪರಿಚಿತವಲ್ಲ. ಅದಕ್ಕಾಗಿ ನಮ್ಮ ಭೂಮಿಯನ್ನು, ನಮ್ಮ ಯೂನಿವರ್ಸನ್ನು ಕಾಪಾಡಿಕೊಳ್ಳಬೇಕಾದದ್ದು ಯಾರ ಕರ್ತವ್ಯ ಅಂದ್ರೆ ಇಟ್ ಈಸ್ ಅವರ್ ಫಂಡಮೆಂಟಲ್ ಡ್ಯೂಟಿ, ನಮ್ಮ ಮೂಲಭೂತ ಕರ್ತವ್ಯವಾಗೈತಿ. ಹಾಗಾಗಿ ನಮ್ಮ ಭೂಮಿಯನ್ನು ನಾವು ವಿಶ್ವಭಾತೃತ್ವ ಅಥವಾ ಯೂನಿವರ್ಸಲ್ ಬ್ರದರ್ಹುಡ್ ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ನಮ್ಮ ಭೂಮಿಯನ್ನು ಕಾಪಾಡಿಕೊಳ್ಳೋಣ ಅಂತ ಹೇಳ್ತಾ ಈ ಪೋಯಮ್ ನಿಮಗೆ ಅರ್ಥವಾಗಿದೆ ಅಂತ ಭಾವಿಸ್ತಾ ಈ ಒಂದು ಪೋಯಮ್ಗೆ ಮುಕ್ತಾಯವನ್ನು ನೀಡ್ತೀನಿ.